ಲ್ಯಾಂಬೋರ್ಗಿನಿ ಓಡಿಸ್ತಿದ್ದ ಡ್ರೈವರ್ ಯಾರಿಗೂ ಆಕ್ಸಿಡೆಂಟ್ ಮಾಡಿಲ್ಲ, ಮತ್ತ್ಯಾಕೆ ಕೇಸ್ ಇನಿಶಿಯೇಟ್ ಮಾಡಿದ್ದು? ಬೆಂಗಳೂರು MG ರೋಡ್ ಅಲ್ಲಿ ನಡೆದಂತ ಲ್ಯಾಂಬೋರ್ಗಿನಿ ಡ್ರಿಫ್ಟಿಂಗ್ ವಿಡಿಯೋ ಎಲ್ಲರೂ ನೋಡಿದೀವಿ. ಇದೊಂದು ವಿಡಿಯೋ ಅಂತ ಅಲ್ಲ, ಈ ರೀತಿ ಸುಮಾರು ವಿಡಿಯೋಸ್ ರೋಡ್ ಅಲ್ಲಿ ಜಿಗ್ಜಾಗ್ ಆಗಿ ಓಡಿಸೋದು ಅಥವಾ ವೀಲಿಂಗ್ ಮಾಡೋದು, ಸ್ಟಂಟ್ ಮಾಡೋದು, ಓವರ್ ಸ್ಪೀಡಿಂಗ್ ಮಾಡೋದು, ಈ ಎಲ್ಲಾ ಕಂಡೀಷನ್ಸ್ ಅಲ್ಲಿ ಪೊಲೀಸ್ ಸುವೋ ಮೋಟೋ ಕಾಗ್ನಿಸೆನ್ಸ್ ಅನ್ನ ತಗೊಳತ್ತೆ. ಆಕ್ಸಿಡೆಂಟ್ ಆಗಿಲ್ಲ ಅಂತಂದ್ರೂ ಯಾಕೆ ಬರೀ ಈ ತರ ಓಡಿಸಿದ್ದಕ್ಕೇನೆ ಆಕ್ಷನ್ ತಗೊಳ್ಬಹುದಾ? ಡೆಫಿನೆಟ್ಲಿ ಎಸ್, ಬಿಕಾಸ್ ಇದು ಸೆಕ್ಷನ್ 281 ಆಫ್ ಭಾರತೀಯ ನ್ಯಾಯ ಸಂಹಿತಾ ಅಲ್ಲಿ ಪನಿಷಬಲ್ ಒಫೆನ್ಸ್ ಆಗುತ್ತೆ. ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಆನ್ ಪಬ್ಲಿಕ್ ವೇ. ಸೊ ಇಲ್ಲಿ ನಿಮ್ಮ ಇಂಟೆನ್ಷನ್ ಬೇಕಾಗೇ ಇಲ್ಲ. ನೀವು ಓಡಿಸ್ತಿರುವಂತ ನಿಮ್ಮ ನೆಗ್ಲಿಜೆನ್ಸ್ಗೆ ಇಲ್ಲಿ ಚಾರ್ಜ್ ಮಾಡ್ತಿರೋದು. ಬಿಕಾಸ್ ಪಬ್ಲಿಕ್ ರೋಡ್ ಅಲ್ಲಿ ನೀವು ಓಡಿಸ್ತಿರೋದು ಅಂತಂದಾಗ ರೋಡ್ ಸೇಫ್ಟಿ ಎನ್ಶೋರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಬಹುದು, ಇಮಿಡಿಯೇಟ್ ಆಗಿ ಬೇರೆ ಕ್ರಾಸಿಂಗ್ ವೆಹಿಕಲ್ ನ ನೀವು ನೋಡದೆ ಹೋಗಬಹುದು, ಇಂಜುರಿ ಕಾಸ್ ಆಗಬಹುದು. ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಿಮ್ಮ ಒಂದು ಸ್ಪೀಡ್ ಕಂಟ್ರೋಲ್ ಅಲ್ಲಿ ಇರಬೇಕು, ನೀವು ಸರಿಯಾಗಿ ಓಡಿಸಬೇಕು. ಡ್ಯೂ ಡಿಲಿಜೆನ್ಸ್, ರೋಡ್ ಸೇಫ್ಟಿ ಇನ್ಶೋರ್ ಮಾಡೋದು ಎಲ್ಲರ ಕರ್ತವ್ಯ. ಇದೊಂದು ಪನಿಷಬಲ್ ಒಫೆನ್ಸ್. ನಿಮಗೆ 6 ತಿಂಗಳ ಜೈಲ್ ಶಿಕ್ಷೆ ಆಗಬಹುದು, 5,000 ರೂಪಾಯಿ ಫೈನ್ ಕೂಡ ಸಹ ವಿಧಿಸಬಹುದು.